ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಸಣ್ಣ ಇರಬೇಕಾದ್ರೆ ಅಂತಂದರೆ ನಾನು ಅಣ್ಣ ಎಲ್ಲ ಸಣ್ಣ ಇರಬೇಕಾದ್ರೆ ಒಂದು ತಿಂಡಿ ತಿಂತಾ ಇದ್ವಿ. ಅದಕ್ಕೆ ಗುಲ್ಬರ್ಗ ಹುಡಿ ಅಂತ ಹೇಳ್ತಾ ಇದ್ರು. ಐ ಡೋಂಟ್ ನೋ ನಿಮಗೆ ಅದು ಗೊತ್ತಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಏನಕ್ಕೆ ಅದಕ್ಕೆ ಗುಲ್ಬರ್ಗ ಹುಡಿ ಅಂತ ಮೊದಲೇ ಇತ್ತೋ ಅಲ್ಲ ನಾವೇ ಇಟ್ಟಿರೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿನ್ನೆ ನಾವು ಅಂಗಡಿಗೆ ಹೋಗಬೇಕಾದ್ರೆ ನಾನು ಆ ಹುಡಿನ ನೋಡಿದೆ. ಅದು ಯಾವುದು ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ತಡಾ, ನೀವು ತಿಂದಿದ್ರೆ ಕಮೆಂಟ್ ಮಾಡಿ. ಈ ಥರ ಇರಲಿಲ್ಲ ಆವಾಗ. ಸೊ ಇವತ್ತು ನಾವಂತೂ ಇದನ್ನು ಟ್ರೈ ಮಾಡಿದ್ದೀವಿ, ನಮಗೆ ಟೇಸ್ಟ್ ಎಲ್ಲನೂ ಗೊತ್ತಿದೆ. ನಮ್ಮ ನಿಶಾ ಇವತ್ತು ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಣ ನಿಶಾಳ್ದು ರಿಯಾಕ್ಷನ್ ಹೇಗಿದೆ ಅಂತ. ಇವಾಗ ಇದು ಹೀಗೆ ಬರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ನಾನು ನಿನ್ನೆ ಅಣ್ಣನಿಗೆ ಕೂಡ ಮೆಸೇಜ್ ಮಾಡಿದೆ, ಸಣ್ಣ ಅಣ್ಣನಿಗೆ ಇದರ ಫೋಟೋ ಕೂಡ ಕಳಿಸಿದ್ದೆ. ಅದಕ್ಕೆ ನನ್ನ ಅಕ್ಕನಿಗೆ ಕೂಡ ಕಳಿಸಿದೆ. ಅವಳು ಕೂಡ ವಾವ್, ಅದೊಂದು ಏನೋ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ ಅಂತ ನೋಡಿ. ಇವಳು ಸ್ವಲ್ಪ ಹಾಕ್ಕೊಂಡಿದ್ದಾಳೆ, ಕಾಣ್ತಾ ಇದೆ ಗೊತ್ತಿಲ್ಲ ನಿಮಗೆ. ನೋಡಿ ಎಷ್ಟು ಸ್ವಲ್ಪ, ಇವಳಿಗೆ ಇದು ಮದ್ದಿನ ಥರ ಅನಿಸ್ತಾ ಇದೆ ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನಂತೂ ಫುಲ್ ತಗೊಳ್ತೀನಿ ಗಾಯ್ಸ್, ಫುಲ್. ಆವಾಗ ಎಷ್ಟು ರೂಪಾಯಿ ಇತ್ತು ಅಂತಂದ್ರೆ ಇದಕ್ಕೆ 25 ಪೈಸಾ. ಇವಾಗ ಒಂದಕ್ಕೆ ಫುಲ್ಲು ಇಷ್ಟೇ ದೊಡ್ಡದಿದ್ದದ. ಆವಾಗ ಕೂಡ 25 ಪೈಸಾ ಇತ್ತು. ಇವಾಗ ಇದಕ್ಕೆ 1 ರೂಪೀಸ್. ಆ್ಯಂಡ್ ಇದು ಈ ಥರ ಬರುತ್ತೆ ನೋಡಿ. ಹುಡಿ ಹೇಗೆ ತೋರಿಸೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಕೆಳಗೆ ಸ್ಮೆಲ್ ಚೆನ್ನಾಗಿದೆ ಆಕ್ಚುಲಿ. ನೋಡಿ ಈ ಥರ ಹುಡಿ 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 ಬರೋದು ಗುಲ್ಬರ್ಗ ಹುಡಿ ಅಂತ. ಐ ರಿಯಲಿ ಡೋಂಟ್ ನೋ ಯಾಕೆ ಇದಕ್ಕೆ ಗುಲ್ಬರ್ಗ ಹುಡಿ ಅಂತ. ಮೇ ಬಿ ಗುಲ್ಬರ್ಗದಲ್ಲಿ ಮಾಡೋದನ್ನು ಐ ರಿಯಲಿ ಡೋಂಟ್ ನೋ. ಬಟ್ ಲೆಟ್ಸ್ ಸಿ. ಓಕೆ, ಲೆಟ್ಸ್ ಟ್ರೈ ಇಟ್. ಫಸ್ಟ್ ಇರು. ನಾವು ಹೀಗೆ ತಿಂತಾ ಇದ್ವಿ ಸಣ್ಣ ಇರಬೇಕಾದ್ರೆ. ಸೊ ಇವಾಗಲೂ ಕೂಡ ಅದೇ ಥರ ತಿಂತೀನಿ ನಾನು. ಹೇಳಿದ್ದೀನಿ ಸೇಮ್ 10 ಔಟ್ ಆಫ್ 10. ಓಕೆ, ಇದಕ್ಕೆ ಒಂದು 10 ಔಟ್ ಆಫ್ 100 ಕೊಡ್ಬೋದು, ಆ ಥರ ಇದೆ. ನನಗೆ ತುಂಬ ಇಷ್ಟ. ಐ ಡೋಂಟ್ ನೋ ನಿಮ್ಗೆ ಇಷ್ಟ ಆಗೋದಿಲ್ವ ಎಲ್ಲ ಗೊತ್ತಿಲ್ಲ. ಓಕೆ, ಸಖತ್. ಒಳ್ಳೆ ಮುಖ ನೋಡಿ. ಎಷ್ಟು 10 ಔಟ್ ಆಫ್ 5. ಬೇಕಂದ್ರೆ ನೀವು ಕೂಡ ತಗೊಳ್ಳಿ, ಈ ಥರ ಇದೆ. ನಿಲ್ಲಿ 10 ಔಟ್ ಆಫ್ 5 ಅಲ್ಲ, ಲೈಕ್ 8 ಕೊಡ್ತೇನೆ. ಯಾಕಂದ್ರೆ ಅದ ಯುನೋ ಸ್ಮೆಲ್ ಏನಿದೆ ಚೆನ್ನಾಗಿದೆ, ಸೂಪರ್. ಅದು ನನಗೆ ಇಷ್ಟ ಆಯ್ತು. ಜಾಮ್ ತರ ಇದೆ ಅಲ್ಲ, ಜಾಮ್ ಇದೆ, ಇದು ಪ್ಲಮ್ ಇದು. ಅದೇ ಪ್ಲಮ್ ಜಾಮ್. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಇದೇ ತರ ನಾವು ರಿಯಾಕ್ಟ್ ಮಾಡ್ತೀವಿ, ಹಾಗೆ ರಿವ್ಯೂ ಕೊಡ್ತೀವಿ.